ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಫಾರ್ಮುಲಾಸ್ ಫ್ರಮ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1ನ ಯಾರೆಲ್ಲ ನೋಡಿದ್ದೀರಾ ಅದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ಇದು. ಸೊ ಇದರಲ್ಲಿ ನಾನು ನೆಕ್ಸ್ಟು ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಪ್ರೀವಿಯಸ್ ಪಾರ್ಟ್ 1ನಲ್ಲಿ ಏನೇನು ಮಾಡಿದ್ದೆ ಸೊ ಅದ್ರ ಕಂಟಿನ್ಯೂಯೇಷನ್ ಆಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಆ್ಯಂಡ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇದರಲ್ಲಿ ಏನು ನೆಕ್ಸ್ಟ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರುತ್ತೆ, ಏನೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ಪ್ರೀವಿಯಸ್ ಇಯರ್ನಲ್ಲಿ ಕ್ವೆಶನ್ಸ್ ಬಂದಿದೆ, ಅದ್ರ ಬೇಸಿಸ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ KSETಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅವ್ರ ಹತ್ರ ಶೇರ್ ಮಾಡಿ. ಓಕೆ, ಸೊ ಸೆಂಟ್ರಲ್ ಫೋರ್ಸ್ ಇದು ಪಾರ್ಟ್ ಎಯಿಂದ ಬಂದಿರೋ ಇದು ಟಾಪಿಕ್ಕು. ಸೆಂಟ್ರಲ್ ಫೋರ್ಸ್ ಮೋಷನ್ಸ್ ಅಂತ ಇದೆ. ಸೊ ಆ ಟಾಪಿಕ್ಕಿಂದ ಬಂದಿರೋದು. ಸೆಂಟ್ರಲ್ ಫೋರ್ಸ್ ಇಸ್ ದ್ಯಾಟ್ ಫೋರ್ಸ್ ವಿಚ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ away or towards a fixed center and magnitude of which is a function only of the distance from the center taken as origin. So that is F is equals to F of R is a function of R. So ಈ central force ಅಂದರೆ ಏನು ಅಂದರೆ it is that force which is always directed towards or away from the fixed center. Suppose if an object is moving along the circular path. So circular pathಲ್ಲಿ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ R ಫ್ರಮ್ ದ ಸೆಂಟರ್ ಅಂತ ಹೇಳ್ತೀವಿ. ಸೊ R ಫ್ರಮ್ ದ ಸೆಂಟರ್ ಅಂತ ಅಂದರೆ ಈ ಆಬ್ಜೆಕ್ಟ್ ಮೇಲೆ ಎರಡು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಯಾವೆರಡು ಫೋರ್ಸ್ ಆ್ಯಕ್ಟ್ ಆಗುತ್ತೆ? ಒಂದು ಫೋರ್ಸು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ. ದ್ಯಾಟ್ ಫೋರ್ಸ್ ವಿಚ್ ಪುಲ್ಸ್ ದ ಆಬ್ಜೆಕ್ಟ್ ಟುವರ್ಡ್ಸ್ ದ ಸೆಂಟರ್. ಸೊ ದ ಫೋರ್ಸ್ ವಿಚ್ ಪುಲ್ಸ್ ದ ಆಬ್ಜೆಕ್ಟ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್, ಅದನ್ನು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಇನ್ನೊಂದೇನು ವಿಚ್ ಪುಷಸ್ ದ ಆಬ್ಜೆಕ್ಟ್ ಅವೇ ಫ್ರಮ್ ದ ಸೆಂಟರ್. ಸೊ ಅದನ್ನು ನಾವು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಸೊ ಅವೇ ಫ್ರಮ್ ದ ಸೆಂಟರ್ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್, ಟುವರ್ಡ್ಸ್ ದ ಸೆಂಟರ್ ಅಂದರೆ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಆ ಎರಡೂ ಫೋರ್ಸ್ನ ನಾವೇನಂತ ಕರಿತೀವಿ? ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ವಿಚ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಅವೇ ಆರ್ ಟುವರ್ಡ್ಸ್ ದ ಫಿಕ್ಸೆಡ್ ಸೆಂಟರ್ and magnitude of which is function of distance from the center. So magnitude of the forces, the function of distance from the center ಅಂದರೆ ನಾವು ಸಪೋಸ್ ಸೆಂಟ್ರಿಪಿಟಲ್ ಫೋರ್ಸ್ನ ಹೆಂಗೆ ಬರಿತೀವಿ? mv²/r ಅಂತ ಬರಿತೀವಿ. ಸೊ ಇಟ್ ಈಸ್ ಅ ಫಂಕ್ಷನ್ ಆಫ್ r ಅಂತ ಹೇಳ್ತೀವಿ. ನಾವು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸೆಂಟ್ರಲ್ ಫೋರ್ಸ್? ಸೊ ಸೆಂಟ್ರಲ್ ಫೋರ್ಸಸ್ ಆರ್ ಲಾಂಗ್ ರೇಂಜ್ ಫೋರ್ಸಸ್. ಲಾಂಗ್ ರೇಂಜ್ ಫೋರ್ಸಸ್ ಅಂದರೆ ಎಷ್ಟು ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಈ ಫೋರ್ಸು ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನು ಲಾಂಗ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ದೆನ್ ಇಟ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ಸ್ ಆಫ್ ಟೂ ಬಾಡೀಸ್. ಸಪೋಸ್ ನೀವು ಎರಡು ಆಬ್ಜೆಕ್ಟ್ ತೊಗೊಂಡಿದ್ದೀರಿ ಅಂದರೆ ಆಬ್ಜೆಕ್ಟ್ ಎ ಆಬ್ಜೆಕ್ಟ್ ಬಿ ತೊಗೊಂಡಿದ್ದೀರಿ ಅಂದರೆ ಇದ್ರ ಮಧ್ಯೆ ಆ್ಯಕ್ಟ್ ಆಗ್ತಾ ಇರೋ ಫೋರ್ಸ್ ಏನಿರುತ್ತೆ, ದಟ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ ಆಫ್ ಟೂ ಫೋರ್ಸಸ್. ಈ ಎದು ಸೆಂಟರು ಬಿದು ಸೆಂಟರು ಲೈನ್ ಜಾಯಿನ್ ಮಾಡಿದ್ರೆ ಸೊ ದ ಸೆಂಟ್ರಲ್ ಫೋರ್ಸ್ ಆ್ಯಕ್ಟ್ಸ್ ಅಲಾಂಗ್ ದಿಸ್ ಲೈನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಟ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಸೆಂಟರ್ಸ್ ಆಫ್ ಟೂ ಬಾಡೀಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಕನ್ಸರ್ವೇಟಿವ್ ಫೋರ್ಸ್. ಸೊ ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಡೆಲ್ ಕ್ರಾಸ್ ಎಫ್ ಆಫ್ ಆರ್ ಇಸ್ ಈಕ್ವಲ್ಸ್ ಟು 0 ಬರುತ್ತೆ. ದೆನ್ ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ ವಿ ಅಂತ ಬರೀತೀರಿ. ಸೊ ಡೆಲ್ ಡಾಟ್ ವಿ ಅಂತ ಬರೀತೀರಿ, ನೆಗೆಟಿವ್ ಆಫ್ ಡೆಲ್ ಡಾಟ್ ವಿ. ಸೊ ಇದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಂಟ್ರಲ್ ಫೋರ್ಸ್. ದೆನ್ ಎಕ್ಸಾಂಪಲ್. ಸೊ ಯಾವ್ಯಾವುದನ್ನು ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಮಾಸಸ್ ಅಂದರೆ ಅರ್ತ್ ಆ್ಯಂಡ್ ಮೂನ್ ಆಗಿರ್ಬೋದು, ಅಥವಾ ಅರ್ತ್ ಆ್ಯಂಡ್ ಸನ್ ಆಗಿರ್ಬೋದು. ಸೊ ಆ ಫೋರ್ಸಸ್ನ ನಾವೇನಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಸೊ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಮಾಸಸ್, ನಾಟ್ ಓನ್ಲಿ ದ ಪ್ಲಾನೆಟ್ ಆ್ಯಂಡ್ ದ ಮೂನ್ ಆರ್ ದ ಸನ್, but also between any two objects on the earth are attracted by gravitational force ಅಂತ ಹೇಳ್ತೇವೆ. Then electrostatic and magnetostatic forces of attraction or repulsion between two charges. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು, ಸಪೋಸ್ ನೀವು ಎರಡು ಪಾಸಿಟಿವ್ ಚಾರ್ಜ್ ತೊಗೊಂಡಿದ್ದೀರಿ ಅಂದರೆ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಎರಡು ನೆಗೆಟಿವ್ ಚಾರ್ಜ್ ತೊಗೊಂಡಿದ್ರೆ ಅಂದರೆ ಅಲ್ಲಿನೂ ರಿಪಲ್ಸಿವ್ ಫೋರ್ಸೇ ಬರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ತೊಗೊಂಡಿದ್ರೆ ಅಂದರೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ. ಸೊ ಸೇಮ್ ವೇ ಇನ್ ಮ್ಯಾಗ್ನೆಟೋಸ್ಟ್ಯಾಟಿಕ್ಸ್ ಫೋರ್ಸು ನಾರ್ತ್ ಪೋಲ್ ರಿಪೆಲ್ ಈಚ್ ಅದರ್. ಸಿಮಿಲರ್ಲಿ ಸೌತ್ ಪೋಲ್ ರಿಪೆಲ್ ಈಚ್ ಅದರ್ ಆ್ಯಂಡ್ ಸೌತ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ನಲ್ಲಿ ಮ್ಯಾಗ್ನೆಟೋಸ್ಟ್ಯಾಟಿಕ್ನಲ್ಲಿ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್ ಬರುತ್ತೆ ಅದು ಕೂಡ ಸೆಂಟ್ರಲ್ ಫೋರ್ಸ್ಗೆ ಎಕ್ಸಾಂಪಲ್ ಅಂತ ಹೇಳ್ತೀವಿ. ದೆನ್ ನಾನ್ ಸೆಂಟ್ರಲ್ ಫೋರ್ಸ್. ಸೊ ನಾನ್ ಸೆಂಟ್ರಲ್ ಫೋರ್ಸ್ ಅಂದರೆ ಏನು? Non-central force is that force which does not simply depend upon the distance between the centers of two interacting
bodies but also on the other parameters such as their spin and relative orientation. ಸೊ ಇಲ್ಲಿ ಬರೀ ಸೆಂಟರ್ ಆಫ್ ಟು ಮಾಸಸ್ ಮೇಲೆ ಡಿಪೆಂಡ್ ಆದರೆ ಅದನ್ನು ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ಸೆಂಟರ್ ಆಫ್ ಮಾಸ್ ಬಿಟ್ಟು ಅದು ಯಾವ ರೀತಿ ಸ್ಪಿನ್ ಮಾಡುತ್ತೆ, ಸೊ ಇಫ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಸ್ಪಿನ್ ಆಫ್ ದಟ್ ಆ್ಯಂಡ್ ರಿಲೇಟಿವ್ ಓರಿಯೆಂಟೇಷನ್ ಆಫ್ ದಟ್ atoms or the objects, then such force we call it as non-central force ಅಂತ ಕರಿತೀವಿ. ಇಟ್ ಈಸ್ ಅ ಶಾರ್ಟ್ ರೇಂಜ್ ಫೋರ್ಸ್. ಸೊ ಶಾರ್ಟ್ ರೇಂಜ್ ಫೋರ್ಸ್ ಅಂದರೆ ಏನು, ಸಪೋಸ್ ಈಗ ಒಂದು ಪ್ರೋಟಾನು ಇನ್ನೊಂದು ಪ್ರೋಟಾನ್, ಇದ್ರ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇತ್ತು ಅಂದರೆ ದೆನ್ ದಿಸ್ ಫೋರ್ಸ್ ಕಮ್ಸ್ ಇನ್ ಟು ಆ್ಯಕ್ಟ್, ನಾನ್ ಸೆಂಟ್ರಲ್ ಫೋರ್ಸ್ ಕಮ್ಸ್ ಇನ್ ಟು ಆ್ಯಕ್ಟ್. ಇದ್ರ ಮಧ್ಯೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು ಅಂದರೆ ಇಲ್ಲಿ ಯಾವುದೇ ನಾನ್ ಸೆಂಟ್ರಲ್ ಫೋರ್ಸು ಬರಲ್ಲ ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದನ್ನು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. It does not necessarily act along the line joining the center of the two bodies. ಅಂದರೆ ನೀವು ಎರಡು ಬಾಡೀಸ್ ತೊಗೊಂಡಿದ್ದೀವಿ ಅಂದರೆ ನಾನ್ ಸೆಂಟ್ರಲ್ ಫೋರ್ಸು ಈ ಲೈನ್ ಜಾಯ್ನಿಂಗ್ ಟೂ ಬಾಡೀಸ್ ಮೇಲೇ ಆಗಬೇಕು ಅಂತೇನಿಲ್ಲ. ಆ ನಾನ್ ಸೆಂಟ್ರಲ್ ಫೋರ್ಸ್ ಎಲ್ಲಿ ಬೇಕಾದರೂ ಆ್ಯಕ್ಟ್ ಆಗ್ಬೋದು. ಆ್ಯಂಡ್ ಇಟ್ ಈಸ್ ಅ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಸೊ ಇಟ್ ಈಸ್ ಅ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಏನು, ಎಕ್ಸಾಂಪಲ್ಸ್ ಆಫ್ ನಾನ್ ಸೆಂಟ್ರಲ್ ಫೋರ್ಸಸ್ ಆರ್ ವೀಕ್ ಫೋರ್ಸಸ್ ಲೈಕ್ ಬೀಟಾ ಡಿಕೆ. ಸೊ ಬೀಟಾ ಡಿಕೆನಲ್ಲಿ ಬರೋದು ನಾನ್ ಸೆಂಟ್ರಲ್ ಫೋರ್ಸು. ಬೀಟಾ ಡಿಕೆನಲ್ಲಿ ಏನಾಗುತ್ತೆ, ಸೊ ಲೆಪ್ಟಾನ್ಸ್, ಎಲೆಕ್ಟ್ರಾನ್ಸ್, ಪೊಸಿಟ್ರಾನ್ಸ್ ಅದೆಲ್ಲ ಮೆಸಾನ್ಸ್ ಅಂತೆಲ್ಲ ಬರುತ್ತೆ. ಸೊ ಎಲಿಮೆಂಟರಿ ಪಾರ್ಟಿಕಲ್ಸ್. ಸೊ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ ಓದ್ತೀರಿ ಬೀಟಾ ಡಿಕೆ ಅಂದರೆ ಏನು ಅಂತ. ಸೊ ಅದು ಏನು ನಾನ್ ಸೆಂಟ್ರಲ್ ಫೋರ್ಸ್. ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ದಟ್ ಈಸ್ ಆ್ಯಕ್ಟಿಂಗ್ ಬಿಟ್ವೀನ್ two protons or proton and neutron or neutron and neutron, they are all strong nuclear forces ಅಂತ ಹೇಳ್ತೀವಿ. ಸೊ ಇದಿಷ್ಟು ಸೆಂಟ್ರಲ್ ಫೋರ್ಸ್ ಆ್ಯಂಡ್ ನಾನ್ ಸೆಂಟ್ರಲ್ ಫೋರ್ಸ್. ಸೊ ಇದನ್ನು ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಸೆಂಟ್ರಲ್ ಫೋರ್ಸ್ನಲ್ಲಿ ಇದು 4 ಫೋರ್ಸಸ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸೆಂಟ್ರಲ್ ಫೋರ್ಸು ಐಡೆಂಟಿಫೈ ಮಾಡಿರಿ ಅಂತ ಒಂದು ಸರ್ತಿ ಕ್ವೆಶನ್ ಕೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ ಸೆಂಟ್ರಲ್ ಫೋರ್ಸು ನಾನ್ ಸೆಂಟ್ರಲ್ ಫೋರ್ಸು ಡಿಫ್ರೆನ್ಷಿಯೇಷನ್ ಗೊತ್ತಿದ್ದರೆ ಆ ರೀತಿ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಈ ಟಾಪಿಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನಾನು. ದೆನ್ ನೆಕ್ಸ್ಟ್ ಒನ್ ಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಪಾಯ್ಸನ್ಸ್ ಬ್ರ್ಯಾಕೆಟ್. ಸೊ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಓದ್ತಾ ಇದ್ದೀರಾ ಅಂತ ಅಂದರೆ ನಾನೀಗ ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ ಇದು ಎಲ್ಲ ಟಾಪಿಕ್ಸ್ನು ಒಂದೂ ಸ್ಕಿಪ್ ಮಾಡಲಾರ್ದಂಗೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅಂದಾಗ ಮಾತ್ರ ನಿಮಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಆನ್ಸರ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ. ಸೊ ಪಾಯ್ಸನ್ಸ್ ಬ್ರ್ಯಾಕೆಟ್ಸ್. ಸೊ ಪಾಯ್ಸನ್ ಬ್ರ್ಯಾಕೆಟ್ಸ್ ಅಂದರೆ ಏನು, ಇಫ್ ದ ಫಂಕ್ಷನ್ಸ್ ಎಫ್ ಆ್ಯಂಡ್ ಜಿ ಡಿಪೆಂಡ್ ಅಪಾನ್ ದ ಪೊಸಿಷನ್ ಕೋಆರ್ಡಿನೇಟ್ಸ್ ಕ್ಯೂ ಕೆ ಆ್ಯಂಡ್ ಮೊಮೆಂಟಮ್ ಕೋಆರ್ಡಿನೇಟ್ ಪಿ ಕೆ ಆ್ಯಂಡ್ ಟೈಮ್ ಟಿ. ಸೊ ಪಾಯ್ಸನ್ ಬ್ರ್ಯಾಕೆಟ್ನ ಹೆಂಗೆ ಬರೀತೀರಿ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ಸ್ಕ್ವೇರ್ ಬ್ರ್ಯಾಕೆಟ್ ಬರೆದಿದ್ದೀನಿ. ಸಮೇಷನ್ ಆಫ್ ಕೆ ಇಸ್ ಈಕ್ವಲ್ಸ್ ಟು 1 to n dou f by dou q k into dou g by dou p k minus dou f by dou p k into dou g by dou q k. ಸೊ ಇಲ್ಲಿ q, p ಅಂತ ಬರ್ಕೊಂಡ್ರೆ ಫಸ್ಟು ಡೋ ಎಫ್ನ ಕ್ಯೂ ಜೊತೆ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡ್ತೀರಿ, ಜಿನ ಪಿ ಜೊತೆ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ನಾನು ಸರ್ತಿ ಬರೀತೀನಿ. ಇಲ್ಲಿ ಎಫ್ ಜಿ ಇದಕ್ಕೆ ಏನು ಪಿ ಕ್ಯೂ ಪಿ ಅಂತ ಬರೀತೀರಿ. ಸೊ ಫಸ್ಟು ಎಫ್ಗೆ ಜಿ ಪಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ, ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್. ದೆನ್ ನೆಕ್ಸ್ಟ್ ಏನು ಮಾಡಬೇಕು, ಜಿದು ಕ್ಯೂಗೆ ಬರೀತೀರಿ ಆ್ಯಂಡ್ ಎಫ್ದು ಪಿಗೆ ಬರೀತೀರಿ. ಸೊ ಇದು ಪಾಯ್ಸನ್ಸ್ ಬ್ರ್ಯಾಕೆಟ್. ಇದು ಈ ಟ್ರಿಕ್ನಿಂದ ನೆನ್ಪಿಟ್ಕೋಬೋದು. ಡೋ ಎಫ್ ಬೈ ಡೋ ಕ್ಯೂ ಕೆ ಇಂಟು ಡೋ ಜಿ ಬೈ ಡೋ ಪಿ ಕೆ. ಸೊ ಇಲ್ಲಿ ಕ್ಯೂ ಕೆ ಅಂತ ಬರ್ದಿದ್ದೀನಿ ನಾನು. ನೀವು ಜಸ್ಟು ಡೋ ಎಫ್ ಬೈ ಡೋ ಕ್ಯೂ ಇಂಟು ಡೋ ಜಿ ಬೈ ಡೋ ಪಿ ಅಂತಲೂ ಬರ್ಕೋಬೋದು. ಡೋ ಎಫ್ ಬೈ ಡೋ ಕ್ಯೂ ಇಂಟು ಡೋ ಜಿ ಬೈ ಡೋ ಪಿ ಮೈನಸ್ ಡೋ ಎಫ್ ಬೈ ಡೋ ಪಿ ಇಂಟು ಡೋ ಜಿ ಬೈ ಡೋ ಕ್ಯೂ ಅಂತಲೂ ಬರಿಬೋದು. ದೆನ್ ನೆಕ್ಸ್ಟ್ ಕಮ್ಸ್ ಕಂಡೀಷನ್ ಫಾರ್ ಅ ಫಂಕ್ಷನ್ ಟು ಬಿ ಕಾನ್ಸ್ಟೆಂಟ್ ಆಫ್ ಮೋಷನ್. ಸೊ ಕಾನ್ಸ್ಟೆಂಟ್ ಆಫ್ ಮೋಷನ್ ಆಗಿರಬೇಕು ಅಂದರೆ ಯಾವುದಾದ್ರೂ ಒಂದು ಫಂಕ್ಷನ್ನು ಕಂಡೀಷನ್ ಏನು, ಇಟ್ ಈಸ್ ಸ್ಕ್ವೇರ್ ಬ್ರ್ಯಾಕೆಟ್ ಆಫ್ ಪಾಯ್ಸನ್ ಬ್ರ್ಯಾಕೆಟ್ ಆಫ್ ಎಫ್ ಕಮ ಹೆಚ್ ಇಸ್ ಈಕ್ವಲ್ಸ್ ಟು 0. ಇಫ್ ಎ ಫಂಕ್ಷನ್ ಎಫ್ ಡಸ್ ನಾಟ್ ಡಿಪೆಂಡ್ on time explicitly and is a constant of motion, then its Poisson's brackets with Hamiltonian vanishes. ಸೊ ಇಲ್ಲಿ ಯಾವುದಾದ್ರೂ ಒಂದು ಫಂಕ್ಷನು ಕಾನ್ಸ್ಟೆಂಟ್ ಆಫ್ ಮೋಷನ್ ಆಗಿದೆ ಅಂದರೆ ಆ ಫಂಕ್ಷನ್ದು ಹ್ಯಾಮಿಲ್ಟೋನಿಯನ್ ಜೊತೆ ಪಾಯ್ಸನ್ ಬ್ರ್ಯಾಕೆಟ್ ಆಗಿದ್ದರೆ ಅದೇನಾಗುತ್ತೆ, 0 ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದು ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಪ್ರಾಪರ್ಟೀಸ್ ಆಫ್ ಪಾಯ್ಸನ್ ಬ್ರ್ಯಾಕೆಟ್. ಸೊ ಪ್ರಾಪರ್ಟೀಸ್ ಆಫ್ ಪಾಯ್ಸನ್ ಬ್ರ್ಯಾಕೆಟ್ಸ್ ಏನು ನೋಡೋಣ. ಪಾಯ್ಸನ್ ಬ್ರ್ಯಾಕೆಟ್ಸ್ ಹ್ಯಾವ್ ಪ್ರಾಪರ್ಟಿ ಆಫ್ ಆ್ಯಂಟಿಸಿಮೆಟ್ರಿ ಅಥವಾ ಇದನ್ನು ಆ್ಯಂಟಿ ಕಾಮಿಟೇಟಿವ್ ಪ್ರಾಪರ್ಟಿ ಅಂತಲೂ ಕರಿತೀವಿ. ಅಂದರೆ ಪಾಯ್ಸನ್ ಬ್ರ್ಯಾಕೆಟ್ಸ್ ಡು ನಾಟ್ ಒಬೇ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಎಫ್ ಜಿ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ ಎಫ್ ಅಂತ ಬರೀತೀರಿ. ಇಲ್ಲಿ ಸಪೋಸ್ ನೀವು 2 into 3 is equals to 3 into 2 ಅಂತ ಬರ್ತಿದ್ದೀರಿ.
ಲೋವರ್ ಕ್ಲಾಸಸ್ನಲ್ಲಿ. ಅದನ್ನು ಕಾಮಿಟೇಟಿವ್ ಪ್ರಾಪರ್ಟಿ ಆರ್ ಮಲ್ಟಿಪ್ಲಿಕೇಶನ್ ಅಂತ ಬರೆದಿದ್ದೀವಿ. ಬಟ್ ಇಲ್ಲಿ ಏನಾಗುತ್ತೆ, ಪಾಯ್ಸನ್ ಬ್ರ್ಯಾಕೆಟ್ಸ್ನಲ್ಲಿ ಎಫ್ ಕಮ ಜಿ ಈಸ್ ನಾಟ್ ಈಕ್ವಲ್ ಟು ಜಿ ಕಮ ಎಫ್ ಬಟ್ ಮೈನಸ್ ಆಫ್ ಜಿ ಕಮ ಎಫ್ ಅಂತ ಬರೀತೀರಿ. ಸೊ ಮೈನಸ್ ಬಂದಿದೆ ಅಂದರೆ ದೆನ್ ದಟ್ ಈಸ್ ನಾಟ್ ಒಬೇಯಿಂಗ್ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ, ಅಥವಾ ಇಟ್ ಈಸ್ ಆ್ಯಂಟಿಸಿಮೆಟ್ರಿಕ್ ಅಂತಲೂ ಹೇಳ್ತೀವಿ. ದೆನ್ ಎಫ್ ಕಮ ಎಫ್ ಸೇಮ್ ಫಂಕ್ಷನ್ನ 2 ಸಲ ರಿಪೀಟ್ ಮಾಡಿದ್ರೆ ಅದೇನಾಗುತ್ತೆ, 0 ಆಗುತ್ತೆ. ಆ್ಯಂಡ್ ಫಂಕ್ಷನ್ ವಿತ್ ಕಾನ್ಸ್ಟೆಂಟ್, ಪಾಯ್ಸನ್ ಬ್ರ್ಯಾಕೆಟ್ ವಿತ್ ಫಂಕ್ಷನ್ ವಿತ್ ಕಾನ್ಸ್ಟೆಂಟ್ ಇಸ್ 0. ಆ್ಯಂಡ್ ಸಿ ಇಂಟು ಎಫ್ ಇಂಟು ಜಿ ಇದನ್ನ ಏನು ಬರೀತೀರಿ, ಹೊರಗಡೆ ತೊಗೊಂಡ್ಬಿಟ್ಟು ಎಫ್ ಕಮ ಜಿ ಅಂತ ಬರೀತೀರಿ. F1 ಪ್ಲಸ್ F2 ಇಸ್ ಕಮ ಜಿ ಅಂದರೆ F1 ಜಿ ಪ್ಲಸ್ F2 ಜಿ, ಇಲ್ಲಿ ಪ್ಲಸ್ ಬಂದರೆ ಆ ಫಂಕ್ಷನ್ನ ಹಂಗೆ ನೆನ್ಪಿಟ್ಕೊಂಡಿರಬೇಕು. ದೆನ್ ಎಫ್ G1 ಪ್ಲಸ್ G2 ಇಸ್ ಈಕ್ವಲ್ಸ್ ಟು ಎಫ್ ಕಮ G1 ಪ್ಲಸ್ ಎಫ್ ಕಮ G2 ಅಂತ ಬರೀತೀರಿ. ಇಲ್ಲಿ ಎಫ್ G1 G2 ಅಂದರೆ G1 ಹೊರಗಡೆ ತೊಗೊಂಡ್ಬಿಟ್ಟು F1 G2 ಪ್ಲಸ್ G1 ಅಂತ ತೊಗೊಂಡ್ಬಿಟ್ಟು ಹೊರಗಡೆ G2 ಅಂತ ತೊಗೊತೀರಿ. ದೆನ್ ಜಕೋಬಿಸ್ ಐಡೆಂಟಿಟಿ ಅಂತ ಬರೀತೀರಿ. ಜಕೋಬಿಸ್ ಐಡೆಂಟಿಟಿ ರಿಲೇಟೆಡ್ ಕೂಡ ಐಡೆಂಟಿಫೈ ದ ಜಕೋಬಿಸ್ ಐಡೆಂಟಿಟಿ ಅಂತ ಕೊಟ್ಟಿದ್ದಾರೆ ಒಂದು ಸಲ ಕ್ವಶನ್ನು. ಸೊ ಇಲ್ಲಿ 3 ಫಂಕ್ಷನ್ಸ್ ತೊಗೊತೀರಿ, ಎಫ್ ಜಿ ಕೆ, ಅದನ್ನು ನೀವು ಎಫ್ ಜಿ ಕೆ ಪ್ಲಸ್ ಜಿ ಎಫ್ ಕೆ ಎಫ್ ಆ್ಯಂಡ್ ಕೆ ಎಫ್ ಜಿ ಅಂತ ತೊಗೊಂಡ್ರೆ, ಸೊ ಅದ್ರದ್ದು ಪಾಯ್ಸನ್ ಬ್ರ್ಯಾಕೆಟ್ ಹಾಕ್ಕೊಂಡ್ರೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ದೆನ್ ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಎಫ್ ಕಮ ಜಿ ಮಾಡಿದ್ರೆ ಏನು ಬರುತ್ತೆ, ಎಫ್ ಇಂಟು ಡೋ ಜಿ ಬೈ ಡೋ ಟಿ ಪ್ಲಸ್ ಡೋ ಎಫ್ ಬೈ ಡೋ ಟಿ ಕಮ ಜಿ ಅಂತ ಬರೀತೀರಿ. ಸೊ ಇದಿಷ್ಟು ಏನು ಪ್ರಾಪರ್ಟೀಸ್ ಆಫ್ ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸ್ಪೆಷಲ್ ಕೇಸಸ್ ಬರುತ್ತೆ. ಸೊ ಸ್ಪೆಷಲ್ ಕೇಸಸ್ನಲ್ಲಿ ಏನಿದೆ, ಕ್ಯೂ ಕೆ ಕಮ ಕ್ಯೂ ಎಲ್ ಇಸ್ ಈಕ್ವಲ್ಸ್ ಟು ಪಿ ಕೆ ಕಮ ಪಿ ಎಲ್, ಇದು ಪಾಯ್ಸನ್ ಬ್ರ್ಯಾಕೆಟ್ 0 ಬರೀತೀರಿ. ಕ್ಯೂ ಕೆ ಪಿ ಕೆ ಅಂದರೆ ಡೆಲ್ಟಾ ಕೆ ಎಲ್. ಸೊ ಡೆಲ್ಟಾ ಸಿಂಬಲ್ ಬಂದಿದೆ ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ಕ್ರೋನಿಕಲ್ ಡೆಲ್ಟಾ ಸಿಂಬಲ್ ಅಂತ ಹೇಳ್ತೀವಿ. ಡೆಲ್ಟಾ ಕೆ ಎಲ್ ಇಸ್ ಈಕ್ವಲ್ಸ್ ಟು 0 ಫಾರ್ ಕೆ ನಾಟ್ ಈಕ್ವಲ್ ಟು ಎಲ್ ಆ್ಯಂಡ್ ಈಕ್ವಲ್ ಟು 1 ಫಾರ್ ಕೆ ಇಸ್ ಈಕ್ವಲ್ಸ್ ಟು ಎಲ್. ಸೊ ಇದು ಸ್ಪೆಷಲ್ ಕೇಸ್ ಆಫ್ ಪಾಯ್ಸನ್ಸ್ ಬ್ರ್ಯಾಕೆಟ್ ಅಂತ ಹೇಳ್ತೀವಿ. ದೆನ್ ಪಾಯ್ಸನ್ಸ್ ಬ್ರ್ಯಾಕೆಟ್ನಲ್ಲಿ ಕ್ಯೂ ಐ ಕಮ ಕ್ಯೂ ಐ ಬಂದರೆ ಏನು ಬರುತ್ತೆ ಆನ್ಸರು, ಸೇಮ್ ಕ್ಯೂ ಕೆ ಪಿ ಕೆ ಯೂಸ್ ಮಾಡ್ತೀರಿ. ಸೊ ಕ್ಯೂ ಕೆ ಪಿ ಕೆ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ದೆನ್ ಪಿ ಐ ಪಿ ಜೆ ಮಾಡಿದ್ರೂ ಕೂಡ ಆನ್ಸರ್ ನಮಗೆ 0 ಬರುತ್ತೆ. ದೆನ್ ಕ್ಯೂ ಜೆ ಕಮ ಪಿ ಜೆ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, ಡೆಲ್ಟಾ ಐ ಜೆ ಅಂತ ಬರಿತೀವಿ. ಸೊ ಡೆಲ್ಟಾ ಐ ಜೆ ಬಂದಿದೆ ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ಕ್ರೋನಿಕಲ್ ಡೆಲ್ಟಾ ಸಿಂಬಲ್ ಅಂತ ಕರಿತೀವಿ. ಸೊ ಕ್ರೋನಿಕಲ್ ಡೆಲ್ಟಾ ಸಿಂಬಲ್ನ ಡೆಲ್ಟಾ ಐ ಜೆಯಿಂದ ರಿಪ್ರೆಸೆಂಟ್ ಮಾಡ್ತೀವಿ. ದೆನ್ ಕಮ್ಸ್ ಪಾಯ್ಸನ್ಸ್ ಥಿಯರಮ್. ಸೊ ಪಾಯ್ಸನ್ಸ್ ಥಿಯರಮ್ ಅಂದರೆ ಏನು, ಇಫ್ F1 ಆ್ಯಂಡ್ F2 ಆರ್ 2 ಕಾನ್ಸ್ಟೆಂಟ್ಸ್ ಆಫ್ ಮೋಷನ್ ಆರ್ ಇಂಟಿಗ್ರಲ್ಸ್ ಆಫ್ ಮೋಷನ್, ದೆನ್ F1 ಕಮ F2 ಈಸ್ ಆಲ್ಸೋ ಕಾನ್ಸ್ಟೆಂಟ್ ಆಫ್ ಮೋಷನ್. ಸೊ ಈ ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಎಲ್ಲಿ ಬರುತ್ತೆ, ಅಲ್ಲಿ ಪಾಯ್ಸನ್ ಬ್ರ್ಯಾಕೆಟ್ಸ್ ಅಪ್ಲೈ ಮಾಡಿದ್ದೀರಂದರೆ ದೆನ್ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 0 ಅಂತ ಬರೀತೀರಿ. ಸೊ ಇದು ಪಾಯ್ಸನ್ಸ್ ಬ್ರ್ಯಾಕೆಟ್ಸ್. ದೆನ್ ನೆಕ್ಸ್ಟ್ ಕಮ್ಸ್ ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಪ್ರಾಪರ್ಟೀಸ್ ಏನು ಬರುತ್ತೆ ಅಂತ ನೋಡೋದಾದರೆ, ಎಫ್ ಕಮ ಹೆಚ್ ಇಸ್ ಈಕ್ವಲ್ಸ್ ಟು F1 ಕಮ ಹೆಚ್ ಇಸ್ ಈಕ್ವಲ್ಸ್ ಟು 0 ಆರ್ F2 ಕಮ ಹೆಚ್ ಇಸ್ ಈಕ್ವಲ್ಸ್ ಟು 0, F1 F2 ಆಫ್ ಹೆಚ್ ಇಸ್ ಈಕ್ವಲ್ಸ್ ಟು 0. ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಬಂದರೆ ಅದ್ರ ಜೊತೆ ಯಾವುದೇ ಒಂದು ಫಂಕ್ಷನ್ ಕಾನ್ಸ್ಟೆಂಟ್ ಆಫ್ ಮೋಷನ್ ಇದೆ ಅಂದರೆ ಅದ್ರ ಜೊತೆ ಹ್ಯಾಮಿಲ್ಟೋನಿಯನ್ ಹಾಕ್ಬಿಟ್ಟು ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಬರ್ತಿದ್ದೀರ ಅಂದರೆ ದಟ್ ವಿಲ್ ಬಿ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅದು ಪಾಯ್ಸನ್ಸ್ ಥಿಯರಮ್. ಸೊ ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಡಸ್ ನಾಟ್ ಒಬೇ ಕಾಮಿಟೇಟಿವ್ ಲಾ. ಸೊ ಕಾಮಿಟೇಟಿವ್ ಲಾ ಒಬೇ ಮಾಡಲ್ಲ ಅಂದರೆ ಎಫ್ ಕಮ ಜಿ ಇಸ್ ನಾಟ್ ಈಕ್ವಲ್ ಟು ಜಿ ಕಮ ಎಫ್ ಅಂತ ಬರಿತೀವಿ, ಬಟ್ ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಜಿ ಕಮ ಎಫ್. ಆ್ಯಂಡ್ ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಒಬೇ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಡಿಸ್ಟ್ರಿಬ್ಯೂಟಿವ್ ಲಾ ಯು ಪ್ಲಸ್ ವಿ ಕಮ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಯು ಕಮ ಡಬ್ಲ್ಯೂ ಪ್ಲಸ್ ವಿ ಕಮ ಡಬ್ಲ್ಯೂ ಅಂತ ಬರಿತೀರಿ. ಯು ಇಂಟು ವಿ ಕಮ ಡಬ್ಲ್ಯೂ ಅಂದರೆ ಯು ಇಂಟು ವಿ ಡಬ್ಲ್ಯೂ, ಇಲ್ಲಿ ಯು ಇಂಟು ವಿ ಡಬ್ಲ್ಯೂ ಪ್ಲಸ್ ಯು ಡಬ್ಲ್ಯೂ ಇಂಟು ವಿ ಅಂತ ಬರೀತೀರಿ. ಇದು ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟಿವ್ ಲಾ. ಯು ಇಂಟು ವಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಯು ಇಂಟು ವಿ ಡಬ್ಲ್ಯೂ ಪ್ಲಸ್ ವಿನ ಹೊರಗಡೆ ತೊಗೊಂಡ್ಬಿಟ್ಟು ಯು ಇಂಟು ಡಬ್ಲ್ಯೂ ಅಂತ ಬರೀತೀರಿ ಪಾಯ್ಸನ್ ಬ್ರ್ಯಾಕೆಟ್ ಹಾಕ್ಬಿಟ್ಟು. ಸೊ ಅದು ಏನು ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ ಒಬೇ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಬರೀತೀರಿ. The next one, Poisson's brackets of linear momentum px and angular momentum lx is given by px, lx is equals to 0 ಅಂತ ಬರೀತೀರಿ. Then Poisson's brackets remain invariant under canonical transformation. So canonical transformation ಅಂದರೆ ಏನು ಅಂತ
ನಾನು ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ರಿಮೆಂಬರ್ ಪಾಯ್ಸನ್ಸ್ ಬ್ರಾಕೆಟ್ಸ್ ರಿಮೇನ್ ಇನ್ವೇರಿಯಂಟ್ ಅಂಡರ್ ಕ್ಯಾನಾನಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್. ಓಕೆ, ದೆನ್ ನೆಕ್ಸ್ಟ್ ಒನ್ ಲ್ಯಾಗ್ರೇಂಜಸ್ ಬ್ರಾಕೆಟ್ಸ್. ಸೊ ಲ್ಯಾಗ್ರೇಂಜಸ್ ಬ್ರಾಕೆಟ್ಸು ನೀವು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಪಾಯ್ಸನ್ಸ್ ಬ್ರಾಕೆಟ್ಸ್ ಬರೀಬೇಕಾದ್ರೆ ನಾವಿಲ್ಲಿ ಯಾವುದು ಬ್ರ್ಯಾಕೆಟ್ಸ್ ಯೂಸ್ ಮಾಡಿದ್ದೀವಿ? ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಪಾಯ್ಸನ್ಸ್ ಬ್ರ್ಯಾಕೆಟ್ಸ್ಗೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಯೂಸ್ ಮಾಡ್ತೀವಿ, ಆ್ಯಂಡ್ ಲ್ಯಾಗ್ರೇಂಜಸ್ ಬ್ರ್ಯಾಕೆಟ್ಸ್ಗೆ ನಾವು ಕರ್ಲಿ ಬ್ರೇಸಸ್ನ ಯೂಸ್ ಮಾಡ್ತೀವಿ, ಕರ್ಲ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತೀವಿ, ಅಥವಾ ಈ ರೀತಿಯೂ ಯೂಸ್ ಮಾಡ್ತೀವಿ, ಯು ಕಮ ವಿ ಅಂತ ಬರೀತೀರಿ. ಸೊ ಇಲ್ಲಿ ಯು ಕಮ ವಿ ಕ್ಯೂ ಕಮ ಪಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಜೆ. ಅಲ್ಲಿ ಕೂಡ ಸಮೇಷನ್ ಆಫ್ ಜೆ ಬರ್ತಿದ್ದೀರಿ, ಬಟ್ ಅಲ್ಲಿ ಏನು ಬರ್ತಿದ್ದೀರಿ? ಡೋ ಯು ಬೈ ಡೋ ಕ್ಯೂ ಇಂಟು ಡೋ ವಿ ಬೈ ಡೋ ಪಿ ಅಂತ ಬರ್ತಿದ್ದೀರಿ. ಇಲ್ಲಿ ಅದರದ್ದು ರೆಸಿಪ್ರೋಕಲ್ ಬರೀತೀರಿ, ಡೋ ಕ್ಯೂ ಬೈ ಡೋ ಯು ಇಂಟು ಡೋ ಪಿ ಬೈ ಡೋ ವಿ ಮೈನಸ್ ಡೋ ಪಿ ಬೈ ಡೋ ಯು ಇಂಟು ಡೋ ಕ್ಯೂ ಬೈ ಡೋ ವಿ ಅಂತ ಬರೀತೀರಿ. ಇದು ಏನು? ಪಾಯ್ಸನ್ಸ್ ಬ್ರಾಕೆಟ್ಸ್. ದೆನ್ ಪ್ರಾಪರ್ಟೀಸ್ ಆಫ್ ಪಾಯ್ಸನ್ಸ್ ಬ್ರಾಕೆಟ್ಸ್ ಅಲ್ಲ, ಲ್ಯಾಗ್ರೇಂಜಸ್ ಬ್ರಾಕೆಟ್ಸ್. ಸೊ ಪ್ರಾಪರ್ಟೀಸ್ ಆಫ್ ಲ್ಯಾಗ್ರೇಂಜಸ್ ಬ್ರಾಕೆಟ್ಸ್ ಅಂದರೆ ಏನು? ದ ಲ್ಯಾಗ್ರೇಂಜಸ್ ಬ್ರಾಕೆಟ್ ಈಸ್ ಇನ್ವೇರಿಯಂಟ್ ಅಂಡರ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಇನ್ವೇರಿಯಂಟ್ ಅಂಡರ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ, ಸೊ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ಅಂತ ನೋಡೋದಾದರೆ, ಸಪೋಸ್ ನಿಮಗೆ ಒಂದು ಕೋಆರ್ಡಿನೇಟ್ ಇರುತ್ತೆ ಕ್ಯೂ ಕಮ ಪಿ, ಸ್ಮಾಲ್ ಕ್ಯೂ ಕಮ ಪಿ, ಆ್ಯಂಡ್ ಯು ವಾಂಟ್ ಟು ಚೇಂಜ್ ದಟ್ ಟು ಕ್ಯಾಪಿಟಲ್ ಕ್ಯೂ ಕಮ ಪಿ ಅಂತ ಚೇಂಜ್ ಮಾಡ್ತೀರಾ ಅಂತ ಅಂದ್ಕೊಳ್ರಿ. ಸೊ ಆ ಕ್ಯೂ ಕಮ ಪಿನಿಂದ ಕ್ಯಾಪಿಟಲ್ ಕ್ಯೂ ಕಮ ಪಿಗೆ ಟ್ರಾನ್ಸ್ಫಾರ್ಮ್ ಮಾಡೋದನ್ನೇ ನಾವು ಏನಂತ ಕರಿತೀವಿ? ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಆ್ಯಂಡ್ ಲ್ಯಾಗ್ರೇಂಜೆ ಬ್ರಾಕೆಟ್ ಏನಿರುತ್ತೆ, ಇಟ್ ಈಸ್ ಇನ್ವೇರಿಯಂಟ್ ಅಂಡರ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಲ್ಯಾಗ್ರೇಂಜಸ್ ಡಸ್ ನಾಟ್ ಒಬೇ ದ ಕಾಮಿಟೇಟಿವ್ ಲಾ ಆಫ್ ಆಲ್ಜಿಬ್ರಾ. ಸೇಮ್ ಹಿಂಗೆ ಪಾಯ್ಸನ್ಸ್ ಬ್ರಾಕೆಟ್ ಆಲ್ಸೋ ಡಸ್ ನಾಟ್ ಒಬೇ ಆಲ್ಜಿಬ್ರಾ ಆಫ್ commutative law of algebra. Same way Lagrange's also do not obey the commutative law of algebra ಅಂತ ಹೇಳ್ತೀವಿ. ಸೊ ದಟ್ ಈಸ್ ಏನು ಬರುತ್ತೆ? ಯು ಕಮ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಕಮ ಯು ಅಂತ ಬರೀತೀರಿ. ದೆನ್ ರಿಲೇಷನ್ ಬಿಟ್ವೀನ್ ಲ್ಯಾಗ್ರೇಂಜ್ ಆ್ಯಂಡ್ ಪಾಯ್ಸನ್ಸ್ ಬ್ರಾಕೆಟ್ಸ್. ಸೊ ರಿಲೇಷನ್ ಹೆಂಗೆ ಬರೀತೀರಿ? ಯು ಐ ಕಮ ಯು ಜೆ ಅಂದರೆ ಲ್ಯಾಗ್ರೇಂಜಸ್ ಬ್ರಾಕೆಟ್, ಸ್ಕ್ವೇರ್ ಬ್ರೇಸಸ್ ಹಾಕ್ಬಿಟ್ಟು ಬರೆದ್ರೆ ಪಾಯ್ಸನ್ಸ್ ಬ್ರಾಕೆಟ್ ಅಂತ ಬರಿತೀವಿ. ಸೊ ಇದು ಎರಡೂ ನಾವು ಕರ್ಲಿ ಬ್ರೇಸಸ್ ಆಫ್ ಯು ಐ ಯು ಜೆ ಯು ಐ ಅಂದರೆ ಒಂದು ಪಾಯ್ಸನ್ಸ್ ಬ್ರಾಕೆಟ್ದು, ಇನ್ನೊಂದು ಏನು ಲ್ಯಾಗ್ರೇಂಜ್ ಬ್ರಾಕೆಟ್ಸ್ದು ತೊಗೊಂಡು ಯು ಎಲ್ ಇಂಟು ಯು ಐ, ಆ್ಯಂಡ್ ಇದರದ್ದು ಯು ಎಲ್ ಇಂಟು ಯು ಜೆ ಅಂತ ತೊಗೊತೀರಿ. ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಐ ಜೆ ಅಂತ ಬರೀತೀರಿ. ಸೊ ಇದು ರಿಲೇಷನ್ ಬಿಟ್ವೀನ್ ಲ್ಯಾಗ್ರೇಂಜಸ್ ಬ್ರಾಕೆಟ್ ಆ್ಯಂಡ್ ಪಾಯ್ಸನ್ಸ್ ಬ್ರಾಕೆಟ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಇಫ್ ಎಫ್ ಇಸ್ ಫಂಕ್ಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಟೈಮ್. ಸೊ ಎಫ್ ಫಂಕ್ಷನು ಪ್ರೈಮ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಅಂದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡೋ ಎಫ್ ಬೈ ಡೋ ಟಿ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ, ಆರ್ ಎಫ್ ಕಮ ಹೆಚ್ ಇಸ್ ಈಕ್ವಲ್ಸ್ ಟು 0 ಅಂತ ಬರೀತೀರಿ. ದೆನ್ ದ ಫಂಕ್ಷನ್ ಎಫ್ ನಾಟ್ ಇನ್ವಾಲ್ವಿಂಗ್ ದ ಟೈಮ್ ಡಿಪೆಂಡೆನ್ಸ್ ಈಸ್ ಅನ್ ಇಂಟಿಗ್ರಲ್ ಆಫ್ ಮೋಷನ್ ಇಫ್ ಇಟ್ಸ್ ಪಾಯ್ಸನ್ ಬ್ರಾಕೆಟ್ ವಿತ್ ಹ್ಯಾಮಿಲ್ಟೋನಿಯನ್ ವ್ಯಾನಿಷ್. ಸೊ ದಟ್ ಈಸ್ ಹ್ಯಾಮಿಲ್ಟೋನಿಯನ್ ವ್ಯಾನಿಷ್ ಆದಾಗ ದಟ್ ವಿಲ್ ಬಿ ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಕಾನ್ವರ್ಸ್ಲಿ ಪಾಯ್ಸನ್ಸ್ ಬ್ರಾಕೆಟ್ಸ್ ಆಫ್ ಆಲ್ ಕಾನ್ಸ್ಟೆಂಟ್ಸ್ ಆಫ್ ಮೋಷನ್ ವಿತ್ ಹೆಚ್ ಮಸ್ಟ್ ಬಿ 0. ಅಂದರೆ ಇವಾಗ ನೀವು ಇಲ್ಲಿ ಫಂಕ್ಷನ್ ಎಫ್ ತೊಗೊಂಡ್ರಿ, ಅದ್ರದ್ದು ಏನೋ ಪಾಯ್ಸನ್ಸ್ ಬ್ರಾಕೆಟು ಬರೆದ್ರೆ ಹೆಚ್ ಜೊತೆ ಹ್ಯಾಮಿಲ್ಟೋನಿಯನ್ ಜೊತೆ ಬರೆದ್ರೆ 0 ಆಗುತ್ತೆ. ಸೊ ಇಲ್ಲಿ ಪಾಯ್ಸನ್ಸ್ ಬ್ರಾಕೆಟ್ಸ್ ಬದಲು ಬೇರೆ ಯಾವುದೇ ಬ್ರಾಕೆಟ್ಸ್ ತೊಗೊಂಡ್ರೂ ಕೂಡ ಏನಾಗುತ್ತೆ? ದ್ಯಾಟ್ ವಿಲ್ ವ್ಯಾನಿಷ್ ವಿತ್ ದ ಕಾನ್ಸ್ಟೆಂಟ್ ಆಫ್ ಅದು ವ್ಯಾನಿಷ್ ಆದರೆ ಅದನ್ನು ಕಾನ್ಸ್ಟೆಂಟ್ ಆಫ್ ಮೋಷನ್ ಅಂತ ಕರಿತೀರಿ. ಸೊ ಇದು ಏನು ಪಾಯ್ಸನ್ಸ್ ಬ್ರಾಕೆಟ್ಸ್ ಆ್ಯಂಡ್ ಲ್ಯಾಗ್ರೇಂಜಸ್ ಬ್ರಾಕೆಟ್ಸ್ ಅಂತ ಹೇಳ್ತೀವಿ ಪ್ರಾಪರ್ಟೀಸ್. ದೆನ್ ನೆಕ್ಸ್ಟ್ ಒನ್ ಏನು ಬರುತ್ತೆ? ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ. ಸೊ ಈ ಕ್ವೆಶನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಬಹಳಷ್ಟು ಸಲ ಕೇಳಿರೋದು. ಯಾವುದಾದ್ರೂ ಒಂದು ಜನರೇಟಿಂಗ್ ಫಂಕ್ಷನ್ ಕೊಟ್ಬಿಟ್ಟು ಅದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೊಡ್ತಾರೆ, ಅಥವಾ ಕೊಟ್ಟಿರೋದೊಂದು ಫಂಕ್ಷನ್ನ ಕೊಟ್ಬಿಟ್ಟು ಅದನ್ನು ಕ್ಯಾನೋನಿಕಲ್ ಇದೇನಾ ಇಲ್ಲ ಅಂತ ಚೆಕ್ ಮಾಡಿರಿ ಅಂತ ಕೊಡ್ತಾರೆ. ಸೊ ಒಂದು ಫಂಕ್ಷನ್ ಕೊಟ್ಬಿಟ್ಟು ಅದ್ರದ್ದು ಕ್ಯಾನೋನಿಕಲ್ ಅವರೇ ಬರೆದ್ಬಿಟ್ಟು ಇದು ಕರೆಕ್ಟಾ ತಪ್ಪ ಅಥವಾ ಇದ್ರದ್ದು ರೈಟ್ ಕ್ಯಾನೋನಿಕಲ್ ಅಬ್ಸರ್ವ್ ಮಾಡಿರಿ ಫ್ರಮ್ ದ ಗಿವನ್ ಆಪ್ಷನ್ಸ್ ಅಂತಲೂ ಕೊಡ್ತಾರೆ. ಸೊ ಈಗ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ಅಂತ ನೋಡೋಣ. ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಕ್ಯೂ ಕಮ ಪಿ ಅಂತ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಇರುತ್ತೆ ನಮ್ಮ ಹತ್ರ. ಸೊ ಅದನ್ನು ನೀವು ಕ್ಯಾಪಿಟಲ್ ಕ್ಯೂ ಕಮ ಕ್ಯಾಪಿಟಲ್ ಪಿಗೆ ಚೇಂಜ್ ಮಾಡ್ತೀರಿ. ಸೊ ಆ ಚೇಂಜಿಂಗ್ ಆಫ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್, ಚೇಂಜಿಂಗ್ ಆಫ್ ಕೋಆರ್ಡಿನೇಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಎಲ್ ಏನಿದೆ ಕ್ಯೂ ಐ ಡಾಟ್ ಕಮ ಟಿ
ಅಂದರೆ ಕ್ಯೂ ಐ ಅಂದರೆ ಜನರಲೈಸ್ಡ್ ಪೊಸಿಷನ್, ಜನರಲೈಸ್ಡ್ ಮೊಮೆಂಟಮ್ ಆ್ಯಂಡ್ ಟೈಮ್ ಅಂತ ಬರೀತೀರಿ. ಸೊ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿದಾಗ ಕ್ಯಾಪಿಟಲ್ ಕ್ಯೂ ಐ ಡಾಟ್ ಟಿ ಅಂತ ಬರೀತೀರಿ. ಸೇಮ್ ವೇ ಹ್ಯಾಮಿಲ್ಟೋನಿಯನ್ಗೆ ಹೆಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಐ ಪಿ ಐ ಟಿ ಅಂತ ಬರೀತೀರಿ. ಆ್ಯಂಡ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಏನು ಬರುತ್ತೆ, ಹೆಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಐ ಪಿ ಐ ಟಿ ಅಂತ ಬರೀತೀರಿ. ಕ್ಯೂ ಐ ಪಿ ಐ ಟಿ ಅಂತ ಬರೀತೀರಿ. ಸೊ ಇದು ಏನು ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ದು ಡೆಫಿನೇಷನ್ ಏನು ಬರೀತೀರಿ, ಟ್ರಾನ್ಸ್ಫಾರ್ಮೇಷನ್ ಬಿಟ್ವೀನ್ ಟೂ ಸೆಟ್ಸ್ ಆಫ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ is called as canonical transformations. It leaves the Hamiltonian equations invariant. ಅಂದರೆ ಇನ್ವೇರಿಯಂಟ್ ಅಂದರೆ ಹ್ಯಾಮಿಲ್ಟೋನಿಯನ್ಸ್ ಇಕ್ವೇಷನ್ ಏನಿರುತ್ತೆ ಅದೇ ಸೇಮ್ ಇಕ್ವೇಷನ್ನು ಯಾವುದಕ್ಕೆ ಬರುತ್ತೆ, ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಆದಾಗ ನೆಕ್ಸ್ಟ್ ಯಾವುದಕ್ಕೆ ಬರುತ್ತೆ ಅದನ್ನು ಯೂಸ್ ಮಾಡ್ತೀರಿ. ಸೊ ಟ್ರಾನ್ಸ್ಫಾರ್ಮೇಷನ್ ಬಿಟ್ವೀನ್ ಟೂ ಸೆಟ್ಸ್ ಆಫ್ ಜನರಲೈಸ್ಡ್ ಕೋಆರ್ಡಿನೇಟ್ಸ್ ಇಸ್ ಕಾಲ್ಡ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಹ್ಯಾಮಿಲ್ಟನ್ಸ್ ಇಕ್ವೇಷನ್ಸ್ ಆರ್ ಇನ್ವೇರಿಯಂಟ್ ಅಂತ ಹೇಳ್ತೀವಿ. ಸೊ ಇದು ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್. ದೆನ್ ನೆಕ್ಸ್ಟ್ ಒನ್ ಏನು ಬರುತ್ತೆ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಅಂತ ನೋಡೋದಾದರೆ, ಇನ್ ಹ್ಯಾಮಿಲ್ಟೋನಿಯನ್ ಮೆಕ್ಯಾನಿಕ್ಸ್ ಅ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಇಸ್ ಅ ಚೇಂಜ್ ಆಫ್ ಕ್ಯಾನೋನಿಕಲ್ ಕೋಆರ್ಡಿನೇಟ್ಸ್ ಕ್ಯೂ ಪಿ ಟಿ ಟು ಕ್ಯೂ ಪಿ ಟಿ that preserves the form of Hamilton's equations. ಸೊ ಹ್ಯಾಮಿಲ್ಟನ್ಸ್ ಇಕ್ವೇಷನ್ಸ್ನ ನಮಗೆ ಹಂಗೆ ಇಡಬೇಕು. ಸೊ ಅದರಿಂದ ಯಾವುದರಿಂದ ಬರುತ್ತೆ, ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು, ಚೇಂಜ್ ಆಫ್ ಕ್ಯಾನೋನಿಕಲ್ ಕೋಆರ್ಡಿನೇಟ್ಸ್. ಸೊ ಕ್ಯಾನೋನಿಕಲ್ ಕೋಆರ್ಡಿನೇಟ್ಸ್ ಕ್ಯೂ ಪಿ ಟಿನ ಹೆಂಗೆ ಚೇಂಜ್ ಮಾಡ್ತೀವಿ, ಕ್ಯೂ ಪಿ ಟಿ ಅಂತ ಮಾಡ್ತೀವಿ. ಸೊ ದಟ್ ಪ್ರಿಸರ್ವ್ಸ್ ದ ಫಾರ್ಮ್ ಆಫ್ ಹ್ಯಾಮಿಲ್ಟೋನಿಯನ್ಸ್ ಈಕ್ವೇಷನ್ಸ್. ಆ್ಯಂಡ್ ಎಫ್ ಇಸ್ ಅ ಜನರೇಟಿಂಗ್ ಫಂಕ್ಷನ್ ಆ್ಯಂಡ್ ಈಸ್ ಆಫ್ 4 types. ಸೊ ಇಲ್ಲಿ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ನಿಮಗೆ ಪ್ರಾಪರ್ಟೀಸು, ಪಾಯ್ಸನ್ಸ್ ಬ್ರ್ಯಾಕೆಟ್ಸು ಪ್ರಾಪರ್ಟೀಸ್ ಗೊತ್ತಿರಬೇಕು, ಲ್ಯಾಗ್ರೇಂಜ್ ಬ್ರ್ಯಾಕೆಟ್ಸ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಆ್ಯಂಡ್ ಕ್ಯಾನೋನಿಕಲ್ ಟ್ರಾನ್ಸ್ಫಾರ್ಮೇಷನ್ ಬಂದಾಗ 4 ಜನರೇಟಿಂಗ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ಆ ಜನರೇಟಿಂಗ್ ಫಂಕ್ಷನ್ಸ್ದು ಯಾವುದಕ್ಕೆ ಡಿರೈವೇಷನ್ ಕೊಟ್ಟಿದ್ದೀವಿ ಅನ್ನೋದು ನೆನಪಿರಬೇಕು. ಸೊ ಈಗ ಎಫ್ ಇಸ್ ದ ಜನರೇಟಿಂಗ್ ಫಂಕ್ಷನ್ ಆ್ಯಂಡ್ ಇಟ್ ಈಸ್ ಆಫ್ 4 types. ಸೊ 4 types ಜನರೇಟಿಂಗ್ ಫಂಕ್ಷನ್ ಯಾವ್ದು ಅಂತ ನೋಡೋಣ. ಇಫ್ ಎಫ್ ಇಸ್ ಈಕ್ವಲ್ಸ್ ಟು F1 ಬ್ರ್ಯಾಕೆಟ್ಸ್ ಕ್ಯೂ ಟಿ ಅಂತ ಇದ್ದರೆ, ಸೊ ಇಲ್ಲಿ ಯಾವುದು ಇಲ್ಲ ಅದನ್ನು ನೋಡ್ಕೋಬೇಕು ಫಸ್ಟು. ಕ್ಯೂ ಟಿ ಅಂದರೆ ನಿಮಗೆ ಕ್ಯೂಗೆ ಪಿ ಇರಬೇಕು, ಕ್ಯಾಪಿಟಲ್ ಪಿ ಇರಬೇಕು. ಬಟ್ ಇಲ್ಲಿ ಏನಾಗಿದೆ, ಕ್ಯೂ ಇದೆ, ಕ್ಯೂ ಇದೆ, ಸ್ಮಾಲ್ ಪಿ ಆ್ಯಂಡ್ ಕ್ಯಾಪಿಟಲ್ ಪಿ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಿ, ಪಿ ಇಸ್ ಈಕ್ವಲ್ಸ್ ಟು ಡೋ F1 ಬೈ ಡೋ ಕ್ಯೂ ಆ್ಯಂಡ್ ಕ್ಯಾಪಿಟಲ್ ಪಿ ಇಸ್ ಈಕ್ವಲ್ಸ್ ಟು ಮೈನಸ್ ಡೋ F1 ಬೈ ಡೋ ಕ್ಯಾಪಿಟಲ್ ಕ್ಯೂ ಅಂತ ಬರೀತೀರಿ. ಅಂದರೆ ಇಲ್ಲಿ ಯಾವುದು ಮಿಸ್ಸಿಂಗ್ ಇರುತ್ತೆ, ಯು ಶುಡ್ ಡಿಫ್ರೆನ್ಷಿಯೇಟ್ Q1 ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಇಟ್ ಸೆಲ್ಫ್. ಸೊ ಇಲ್ಲಿ ಕ್ಯೂ ತೊಗೊಂಡ್ರೆ ಇಲ್ಲಿ ಯಾವುದು ಇಲ್ಲ ಅಂದರೆ ಕ್ಯೂಗೆ ಕ್ಯೂ ಇದೆ, ಪಿಗೆ ಕ್ಯಾಪಿಟಲ್ ಪಿ ಆ್ಯಂಡ್ ಸ್ಮಾಲ್ ಪಿ ಆ್ಯಂಡ್ ಕ್ಯಾಪಿಟಲ್ ಪಿ ಇಲ್ಲ. ಸೊ ಅದಕ್ಕೆ ಫಸ್ಟ್ ಜನರೇಟಿಂಗ್ ಫಂಕ್ಷನಲ್ಲಿ ಏನು ತೊಗೊತೀರಿ, ಸ್ಮಾಲ್ ಪಿ ಆ್ಯಂಡ್ ಕ್ಯಾಪಿಟಲ್ ಪಿ ತೊಗೊತೀರಿ. ಸೊ ಸ್ಮಾಲ್ ಪಿ ಕ್ಯಾಪಿಟಲ್ ಪಿ ತೊಗೊಂಡ್ರೆ ಸ್ಮಾಲ್ ಪಿದು ವ್ಯಾಲ್ಯೂ ಏನು ಬರೀತೀರಿ, ಡೋ F1 ಬೈ ಡೋ ಕ್ಯೂ ಅಂತ ಬರೀತೀರಿ. ಡೋ F1 ಬೈ ಡೋ ಕ್ಯೂ, small p is equals to dou F1 by dou Q and capital P is equals to minus dou F1 by dou Q ಅಂತ ಬರೀತೀರಿ. ಸೊ ಇದು ಏನು ಫಸ್ಟ್ ಜನರೇಟಿಂಗ್ ಫಂಕ್ಷನ್. ಸೊ ಈ ಇಕ್ವೇಷನಲ್ಲಿ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಹ್ಯಾಮಿಲ್ಟೋನಿಯನ್ ಆಫ್ ದ ಫಂಕ್ಷನ್ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಏನಿದೆ, ಎಫ್ ಇಸ್ ಈಕ್ವಲ್ಸ್ ಟು F2 ಇಂಟು ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಪಿ ಟಿ. ಇಲ್ಲಿ ಕೂಡ ಅಬ್ಸರ್ವ್ ಮಾಡಿರಿ, ಸ್ಮಾಲ್ ಕ್ಯೂ ಇದೆ, ಸ್ಮಾಲ್ ಪಿ ಇದೆ, ಅಲ್ಲ ಸ್ಮಾಲ್ ಕ್ಯೂ ಇದೆ, ದೆನ್ ಕ್ಯಾಪಿಟಲ್ ಪಿ ಇದೆ ಆ್ಯಂಡ್ ಟಿ ಇದೆ. ಸೊ ಸ್ಮಾಲ್ ಕ್ಯೂ ಇದೆ ಅಂದರೆ ಇದ್ರದ್ದು ವೇರಿಯನ್ಸು ಇದನ್ನು ತೊಗೊಳ್ಳೋ ಹಾಗಿಲ್ಲ. ಸ್ಮಾಲ್ ಕ್ಯೂ ಇದೆ ಅಂದರೆ ಇದನ್ನು ತೊಗೊಳೋಂಗಿಲ್ಲ, ಪಿನೂ ತೊಗೊಳಂಗಿಲ್ಲ, ಟಿನೂ ತೊಗೊಳಂಗಿಲ್ಲ. ಸೊ ಅಂದರೆ ಸ್ಮಾಲ್ ಕ್ಯೂ ಪಿ ಟಿ ಬಿಟ್ಟರೆ ಬೇರೆದೇನಿದೆ ನಿಮಗೆ ಇದರಲ್ಲಿ, ಸ್ಮಾಲ್ ಕ್ಯೂ ಪಿ ಟಿ ಬಿಟ್ಟರೆ ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಪಿ ಟಿ, ಇದು ಬಿಟ್ಟರೆ ಏನು ಬರುತ್ತೆ, ಸ್ಮಾಲ್ ಕ್ಯೂ ಪಿ ಬರುತ್ತೆ ಆ್ಯಂಡ್ ಕ್ಯಾಪಿಟಲ್ ಕ್ಯೂ ಬರುತ್ತೆ. ಸ್ಮಾಲ್ ಪಿ ಆ್ಯಂಡ್ ಕ್ಯಾಪಿಟಲ್ ಕ್ಯೂ. ಸೊ ಸ್ಮಾಲ್ ಪಿನ ಟಿ ಕ್ಯೂಯಿಂದ ಡಿಫ್ರೆನ್ಷಿಯೇಟ್ ಮಾಡಿರಿ, ಕ್ಯಾಪಿಟಲ್ ಕ್ಯೂನ ಟಿ ಪಿಯಿಂದ ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದನ್ನು H ಡ್ಯಾಶ್ ಇಸ್ ಈಕ್ವಲ್ಸ್ ಟು H ಪ್ಲಸ್ ಡೋ F2 ಬೈ ಡೋ ಟಿ ಅಂತ ಬರ್ಕೊಂತೀರಿ. ಇದು ಏನು ಜನರೇಟಿಂಗ್ ಫಂಕ್ಷನ್ ಫಾರ್ ಸೆಕೆಂಡ್ ಒನ್.
ದೆನ್ ನೆಕ್ಸ್ಟ್ ಒನ್ ಏನಿದೆ ಥರ್ಡ್ ಜನರೇಟಿಂಗ್ ಫಂಕ್ಷನ್. ಸೊ ಥರ್ಡ್ ಜನರೇಟಿಂಗ್ ಫಂಕ್ಷನ್ ಏನು ಹೇಳುತ್ತೆ, ಇಫ್ ಎಫ್ ಇಸ್ ಈಕ್ವಲ್ಸ್ ಟು F3 ಮೈನಸ್ ಪಿ ಕ್ಯಾಪಿಟಲ್ ಕ್ಯೂ ಟಿ. ಸೊ ಎಫ್ ಇಲ್ಲಿ ಮತ್ತೆ ನಾನು ಅದೇ ರೀತಿ ಹೇಳಿದಾಗೆ ಸ್ಮಾಲ್ ಪಿ ಇದೆ, ಕ್ಯಾಪಿಟಲ್ ಕ್ಯೂ ಇದೆ, ಟಿ ಇದೆ. ಯಾವುದಿಲ್ಲ, ಸ್ಮಾಲ್ ಪಿ ಇದೆ ಬಟ್ ನಮ್ಗೆ ಯಾವುದು ಬೇಕು, ಸ್ಮಾಲ್ ಕ್ಯೂ ಬೇಕು. ಆ್ಯಂಡ್ ಕ್ಯಾಪಿಟಲ್ ಕ್ಯೂ ಇದೆ, ಸೊ ವಿ ನೀಡ್ ಕ್ಯಾಪಿಟಲ್ ಪಿ. ಸೊ ಅದಕ್ಕೆ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಡೋ F3 ಬೈ ಡೋ ಪಿ ಆ್ಯಂಡ್ ಕ್ಯಾಪಿಟಲ್ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಡೋ F3 ಬೈ ಡೋ ಕ್ಯೂ ಅಂತ ಬರೀತೀರಿ. ಸೊ ಇದು ಏನು ಇನ್ ಕೇಸ್ ಆಫ್ ಥರ್ಡ್ ಜನರೇಟಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ. ದೆನ್ ಫೋರ್ತ್ ಜನರೇಟಿಂಗ್ ಫಂಕ್ಷನ್ ಏನು ಬರುತ್ತೆ, ಫೋರ್ತ್ ಜನರೇಟಿಂಗ್ ಫಂಕ್ಷನ್ ಇಸ್ ಗಿವನ್ ಬೈ ಎಫ್ ಇಸ್ ಈಕ್ವಲ್ಸ್ ಟು F4 ಇಂಟು ಸ್ಮಾಲ್ ಪಿ ಕ್ಯಾಪಿಟಲ್ ಪಿ ಟಿ ಅಂತ ಬರೀತೀರಿ. ಸೊ ಸ್ಮಾಲ್ ಪಿ ಕ್ಯಾಪಿಟಲ್ ಪಿ ಟಿ ಅಂತ ಬರೆದ್ರೆ ಇದಕ್ಕೆ ಸ್ಮಾಲ್ ಕ್ಯೂ ಇಲ್ಲ, ಇದಕ್ಕೆ ಕ್ಯಾಪಿಟಲ್ ಕ್ಯೂ ಇಲ್ಲ. ಸೊ ಸ್ಮಾಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಡೋ F4 ಬೈ ಡೋ ಪಿ ಇಂಟು ಕ್ಯಾಪಿಟಲ್ ಕ್ಯೂ ಇಂಟು ಡೋ ಎಫ್ ಪಿ. ಕ್ಯಾಪಿಟಲ್ ಕ್ಯೂ ಇಸ್ ಈಕ್ವಲ್ಸ್ ಟು ಡೋ F4 ಡಿವೈಡೆಡ್ ಬೈ ಡೋ ಪಿ ಅಂತ ಬರೀತೀರಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎರಡರಲ್ಲಿ ನೆಗೆಟಿವ್ ಇದೆ, ಇದರಲ್ಲಿ ಪಾಸಿಟಿವ್ ಇದೆ, ಇದರಲ್ಲಿ ಪಾಸಿಟಿವ್ ಇದೆ. ಸೊ ಎಲ್ಲಿ ಪಾಸಿಟಿವ್ ತೊಗೋಬೇಕು, ಇಲ್ಲಿ ನೆಗೆಟಿವ್ ತೊಗೋಬೇಕು ಅಂತ ಕನ್ಫ್ಯೂಷನ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನಿಮ್ಗೆ ಕೊಟ್ಟಿರೋ ಫಂಕ್ಷನ್ಸು ಕ್ಯೂ ಪಿ ಕ್ಯಾಪಿಟಲ್ ಪಿನ ಬರ್ಕೊಂಡ್ರೆ ಕ್ಯೂ ಎಲ್ಲೆಲ್ಲಿ ಬರುತ್ತೆ, ಸ್ಮಾಲ್ ಕ್ಯೂ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲನೂ ನೆಗೆಟಿವ್ ತೊಗೊತೀರಿ. ಸಿಮಿಲರ್ಲಿ ಕ್ಯಾಪಿಟಲ್ ಪಿ ಎಲ್ಲಿ ಬರುತ್ತೆ ಅಲ್ಲೆಲ್ಲನೂ ನೆಗೆಟಿವ್ ತೊಗೊತೀರಿ. ಅಂದರೆ ಸ್ಮಾಲ್ ಪಿ ಕ್ಯಾಪಿಟಲ್ ಕ್ಯೂ ಎಲ್ಲಿರುತ್ತೆ ಅದು ಪಾಸಿಟಿವ್ ಡಿನೋಟ್ ಮಾಡುತ್ತೆ. ಸೊ ನಾವು ಇದನ್ನು ಮತ್ತೆ ಏನು ರಿಪೀಟ್ ಮಾಡಿ ಬರೆಯಲ್ಲ ಅದನ್ನು. ಜಸ್ಟ್ ಯು ಶುಡ್ ರಿಮೆಂಬರ್, ಸ್ಮಾಲ್ ಕ್ಯೂ ಬಂದರೆ ನೆಗೆಟಿವ್, ಇಲ್ಲಿ ಸ್ಮಾಲ್ ಕ್ಯೂ ಇದೆ ನೆಗೆಟಿವ್. ಕ್ಯಾಪಿಟಲ್ ಪಿ ಬಂದರೆ ನೆಗೆಟಿವ್, ಇಲ್ಲಿ ಕ್ಯಾಪಿಟಲ್ ಪಿ ಬಂದಿದೆ ನೆಗೆಟಿವ್. ಸ್ಮಾಲ್ ಕ್ಯೂ ಇದ್ದರೆ ನೆಗೆಟಿವ್, ಕ್ಯಾಪಿಟಲ್ ಕ್ಯೂ ಬಂದರೆ ಪಾಸಿಟಿವ್, ಇಲ್ಲಿ ಕ್ಯಾಪಿಟಲ್ ಕ್ಯೂ ಬಂತು ಪಾಸಿಟಿವ್, ಇಲ್ಲಿ ಸ್ಮಾಲ್ ಪಿ ಬಂದರೆ ಪಾಸಿಟಿವ್. ದೆನ್ ನೆಕ್ಸ್ಟ್ ಒನ್ ಏನು ಬರುತ್ತೆ, ಫೋರ್ತ್ ಜನರೇಟಿಂಗ್ ಫಂಕ್ಷನಲ್ಲಿ ಸ್ಮಾಲ್ ಕ್ಯೂ ಬಂದರೆ ನೆಗೆಟಿವ್, ಕ್ಯಾಪಿಟಲ್ ಕ್ಯೂ ಬಂದರೆ ಪಾಸಿಟಿವ್. ಸೊ ಈ ರೀತಿ ಈ ಸೈನ್ನ ನೆನ್ಪಿಟ್ಕೊಂಡಿರಬೇಕು. ದೆನ್ ನೆಕ್ಸ್ಟ್ ಕಮ್ಸ್ ದ ಕಂಡೀಷನ್ಸ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಟು ಬಿ ಕ್ಯಾನೋನಿಕಲ್. ಸೊ ಯಾವ್ಯಾವ ಕಂಡೀಷನ್ಸ್ ಇರುತ್ತೆ ಈಕ್ವೇಷನ್ಸ್ ಕ್ಯಾನೋನಿಕಲ್ ಆಗಿರಬೇಕು ಅಂದರೆ ಸಮೇಷನ್ ಆಫ್ ಪಿ ಐ ಡಿ ಕ್ಯೂ ಐ ಮೈನಸ್ ಪಿ ಐ ಡಿ ಕ್ಯಾಪಿಟಲ್ ಕ್ಯೂ ಐ ಶುಡ್ ಬಿ ಈಕ್ವಲ್ ಟು ಡಿ ಎಫ್, ಅಂದರೆ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಗಿರಬೇಕು. Then Poisson brackets of q, p should be equal to 1 and q, or p will be equal to 0 ಅಂತ ಬರಿತೀವಿ. Then Hamilton's canonical equations of motion ಬರಿಬೇಕಾದ್ರೆ qi dot is equals to dou h by dou pi, pi dot is equals to minus dou h by dou qi ಅಂತ ಬರಿತೀರಿ. ಇದಿಷ್ಟು canonical transformation. Then comes the most important ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಬರೋದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ. ಸೊ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ನಿಮಗೆ ಗೊತ್ತಿದೆ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಏನು ಬರುತ್ತೆ ಅದನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಸೊ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿನಲ್ಲಿ ಫಸ್ಟ್ ಬರೋದೇನು, ಲಾರೆನ್ಸ್ ಟ್ರಾನ್ಸ್ಫಾರ್ಮೇಷನ್. ಸೊ ಲಾರೆನ್ಸ್ ಟ್ರಾನ್ಸ್ಫಾರ್ಮೇಷನ್ ಏನು ಹೇಳುತ್ತೆ, it relates coordinates and time of occurrence of an event as measured from two inertial frames. ಸೊ ಎರಡು ಇನರ್ಷಿಯಲ್ ಫ್ರೇಮಿಂದ ಏನು ಆ್ಯಕ್ಷನ್ ನಡೀತಾ ಇದೆ ಅದರ ಮಧ್ಯೆ ಇರೋ ರಿಲೇಟಿವ್ ಮೋಷನ್ನ ನಾವು ಸ್ಟಡಿ ಮಾಡೋದಕ್ಕೆ ಲಾರೆನ್ಸ್ ಟ್ರಾನ್ಸ್ಫಾರ್ಮೇಷನ್ಸ್ನ ಯೂಸ್ ಮಾಡ್ತೀವಿ. ಸೊ ಕೋಆರ್ಡಿನೇಟ್ಸ್ ಆ್ಯಂಡ್ ಟೈಮ್ ಆಫ್ ಈವೆಂಟ್ಸ್ ಆರ್ ಎಕ್ಸ್ಪ್ರೆಸ್ಡ್ ಆ್ಯಸ್ x, y, z, t ಅಂತ ಬರಿತೀವಿ. ಸೊ ಕೋಆರ್ಡಿನೇಟ್ಸ್ ಹೆಂಗೆ ಬರಿತೀರಿ, ಲಾರೆನ್ಸ್ ಟ್ರಾನ್ಸ್ಫಾರ್ಮೇಷನಲ್ಲಿ x, y, z, t ಅಂತ ಬರಿತೀರಿ. ಲೆಟ್ x, y, z, t be coordinate of an event or particle seen from S frame and S dash frame. ಸೊ S ಫ್ರೇಮ್ನಲ್ಲಿ ಏನು ಬರೀತೀರಿ, x, y, z, t ಅಂತ ಬರೀತೀರಿ. S dash ಫ್ರೇಮ್ನಲ್ಲಿ ಏನು ಬರೀತೀರಿ, x dash, y dash, z dash, t dash ಅಂತ ಬರೀತೀರಿ. ಸಪೋಸ್ ಹಿಯರ್ ಯು ಆರ್ ಟೇಕಿಂಗ್ ಟೂ ಫ್ರೇಮ್ಸ್ ಆಫ್ ರೆಫರೆನ್ಸ್, ಇದು ಎಕ್ಸು, ಇದು ವೈ, ಇದು ಝೆಡ್. ಸೊ ಇಫ್ ದ ರೇ ಆರ್ ಎನಿ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ಇನ್ x direction, this is S dash, this is y. If it is moving with velocity v, ಸೊ ಅವಾಗ ಏನಾಗುತ್ತೆ, ಇದ್ರದ್ದು ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ, ವೆಲಾಸಿಟಿ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ ಅದನ್ನೆಲ್ಲನೂ ನಾವು ಲಾರೆನ್ಸ್ ಟ್ರಾನ್ಸ್ಫಾರ್ಮೇಷನಲ್ಲಿ ಬರೀಬೋದು. ಇಫ್ ಎಸ್ ಡ್ಯಾಶ್ ಮೂವ್ಸ್ ಇನ್ x direction with respect to s with speed v, then the coordinate of x is in s dash frame changes while the coordinates of y and z remains the same. ಸೊ ನೀವು ಇವಾಗ ಸಪೋಸ್
ಒಂದು ಇನರ್ಷಿಯಲ್ ಒಂದು ಫ್ರೇಮ್ ಆಫ್ ರೆಫರೆನ್ಸು ಮೂವ್ ಆಗ್ತಾ ಇದೆ ಅಂತ ಅಂದರೆ, ಆ ಮೂವ್ ಆಗ್ತಾ ಇದ್ದಾಗ ಎಕ್ಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ಅದರದ್ದು ಕೋಆರ್ಡಿನೇಟ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಬರೆದ್ರೆ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ವಿ ಟಿ ಇಂಟು ಗಾಮಾ ಅಂತ ಬರೀತೀರಿ. ಟೈಮು ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಟಿ ಮೈನಸ್ ಎಕ್ಸ್ ವಿ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಇಂಟು ಗಾಮಾ ಅಂತ ಬರೀತೀರಿ. ವೈ ಡ್ಯಾಶ್ ಇಸ್ ಈಕ್ವಲ್ಸ್ ಟು ವೈ ಆರ್ ಝೆಡ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಝೆಡ್ ಅಂತ ಬರೀತೀರಿ. ಸೊ ಇದಿಷ್ಟನ್ನು ಲಾರೆಂಟ್ಸ್ ಟ್ರಾನ್ಸ್ಫಾರ್ಮೇಷನ್ ಈಕ್ವೇಷನ್ಸ್ ಅಂತ ಕರಿತೀವಿ. Lorentz transformation equations where gamma is equals to 1 by under root of 1 minus v square by c square ಅಂತ ಬರೀತೀವಿ. Then finally relation between momentum and kinetic energy. So relation between momentum and kinetic energy ಅಂದರೆ E square is equals to p square c square divided by E square p square plus m naught square c power 4. So E square is equals to p square c square ಪ್ಲಸ್ ಎಮ್ ನಾಟ್ ಸ್ಕ್ವೇರ್ ಸಿ ಪವರ್ 4 ಅಂತ ಬರಿತೀವಿ. ಇದು ಏನು ರಿಲೇಷನ್ ಬಿಟ್ವೀನ್ ಮೊಮೆಂಟಮ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಪ್ರೀವಿಯಸ್ ಇಯರ್ನಲ್ಲಿ ಬಂದಿರೋ ಕ್ವೆಶನ್ಸ್ದು ಕಾನ್ಸೆಪ್ಟ್ ಬೇಸ್ಡು ವಿಡಿಯೋ ಮಾಡಿದ್ದೀನಿ ನಾನು. ಸೊ ಇದರಲ್ಲಿ ಇನ್ನೂ ಟಾಪಿಕ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅಂದರೆ ಒಂದು ಸ್ಟೆಬಿಲಿಟಿ ಅನಾಲಿಸಿಸ್ ಅಂತ ಬರುತ್ತೆ ಟಾಪಿಕ್ಕು. ಸೊ ಸ್ಟೆಬಿಲಿಟಿ ಅನಾಲಿಸಿಸ್ ಮೇಲೆ ಕೂಡ ಕ್ವೆಶನ್ಸ್ ಬಂತವೆ. ಸೊ ಹಾಗಾಗಿ ಇದ್ರ ಜೊತೆ ನೀವು ಸ್ಟೆಬಿಲಿಟಿ ಅನಾಲಿಸಿಸ್ ಓದಬೇಕು. ದೆನ್ ಅದಾದಮೇಲೆ ಇನ್ನು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಫೇಸ್ ಸ್ಪೇಸ್ ಡೈನಾಮಿಕ್ಸ್ ಅಂತ ಬರುತ್ತೆ. ಸೊ ಫೇಸ್ ಸ್ಪೇಸ್ ಡೈನಾಮಿಕ್ಸ್ ಅದನ್ನು ಒಂದು ನೋಡಬೇಕು, ಮತ್ತು ಕೆಲವೊಂದು ಥಿಯರಮ್ಸ್ದು ಸ್ಟೇಟ್ಮೆಂಟ್ಸ್ ನೋಡಬೇಕು. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಮ್ಯಾಕ್ಸಿಮಮ್ ಒಂದು 50 to 60% ಆಫ್ KSET ಸಿಲೆಬಸ್ಸು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಫೇಸ್ ಸ್ಪೇಸ್ ಡೈನಮಿಕ್ಸ್ ಆ್ಯಂಡ್ ಸ್ಟೆಬಿಲಿಟಿ ಅನಾಲಿಸಿಸ್ ಅದು ಎರಡು ಟಾಪಿಕ್ಕು ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಎರಡು ಟಾಪಿಕ್ನ ಮುಗಿಸಿದ ಮೇಲೆ ನಾನು ಏನು ಕ್ಲಾಸಿಕಲ್ ಮೆಕ್ಯಾನಿಕ್ಸಿಂದ ಪ್ರೀವಿಯಸ್ ಇಯರ್ ಏನೇನು ಕ್ವೆಶನ್ಸ್ ಬಂದಿತ್ತು ಆ ಕ್ವೆಶನ್ಸ್ನ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ KSETಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅವ್ರ ಹತ್ರ ಶೇರ್ ಮಾಡಿ. ಆ್ಯಂಡ್ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ, ಸೊ ಆ ರೆಸ್ಪಾನ್ಸ್ ಮೇಲೇ ನನಗೆ ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ KSET ಪ್ರಿಪ್ರೇಷನ್. ಥ್ಯಾಂಕ್ ಯು.